ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವೆಲ್ಲರೂ ಕೂಡ ಆಗಸ್ಟ್ ತಿಂಗಳನ್ನು ಮುಗಿಸಿ ಸೆಪ್ಟೆಂಬರಿಗೆ ಕಾಲಿಡ್ತಾ ಇದ್ದೀವಿ. ಈ ಸೆಪ್ಟೆಂಬರ್ ಸ್ಪೆಷಲ್ ಯಾಕಪ್ಪ ಅಂತಂದರೆ ಆಪಲ್ನವರು ಈ ಸೆಪ್ಟೆಂಬರ್ ತಿಂಗಳಲ್ಲೇ ಅವರ ಐಫೋನ್ಗಳನ್ನ ಲಾಂಚ್ ಮಾಡೋದು. ನಾನಿವತ್ತು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಆಗ್ತಿರುವಂಥ ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ನಿಮ್ಗದ್ರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಆ ಫೋನ್ಗಳಿಗೆ ವೆಯ್ಟ್ ಮಾಡಿ ಆ ಫೋನ್ಗಳನ್ನ ಪರ್ಚೇಸ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಈ ಒಂದು ಟೈಮ್ ಏನಿದೆ ಇದು ಫೋನ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಅಲ್ಲ. ಇದ್ರ ಬಗ್ಗೆ ನೆನ್ನೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಆಯಿತಾ. ಏನಕ್ಕೆ ಅಂದರೆ ಇನ್ನು ಕೆಲವು ತಿಂಗಳಲ್ಲಿ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಶುರುವಾಗುತ್ತೆ. ದೀಪಾವಳಿ ಟೈಮಲ್ಲಿ ದಸರಾ ದೀಪಾವಳಿ ಸೇಲೆಲ್ಲ ಶುರುವಾಗುತ್ತೆ, ಆಯಿತಾ. ಈ ಕಾರಣದಿಂದ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ಗೆ ಆ ಟೈಮಲ್ಲಿ ನೀವು ಫೋನ್ನ ತೊಗೊಬೋದು. ಬಟ್ ಸ್ಟಿಲ್ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಈಗಲೇ ನೀವು ಫೋನ್ ತೊಗೋಬೇಕು ಅಂದರೆ ನೋಡಿ, ಇಷ್ಟೆಲ್ಲ ಅಪ್ಕಮಿಂಗ್ ಫೋನ್ಗಳು ಬರ್ತಾ ಇದೆ. ಅದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇವತ್ತಿನ ಮೊದಲ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಬಂದುಬಿಟ್ಟು ಇದು ಆ್ಯಕ್ಚುಲಿ ಆಲ್ರೆಡಿ ಲಾಂಚ್ ಆಗಿರೋ ಫೋನನ್ನು ಇನ್ನೊಂದು ಹೆಸರಿನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಐಕ್ಯೂ Z9S Pro ಅಂತ ಮೊನ್ನೆ ಒಂದು ಲಾಂಚ್ ಆಗಿತ್ತು. ಅದೇ ಫೋನನ್ನು ಇನ್ನೊಂದು ಹೆಸರಿನಲ್ಲಿ ವಿವೋ T3 Pro ಅನ್ನೋ ಹೆಸರಿನಲ್ಲಿ ಮೊನ್ನೆ ಲಾಂಚ್ ಮಾಡಿದರೆ ಅದು ಸೇಲ್ ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್, AMOLED ಡಿಸ್ಪ್ಲೇ. ಫೋನ್ ಚೆನ್ನಾಗಿದೆ, ಪರವಾಗಿಲ್ಲ. ಪ್ರೈಸ್ ಕೂಡ ಒಂದು 25,000 ರೇಂಜಲ್ಲಿರುವಂಥ ಫೋನು. ಸೊ ಆಗಸ್ಟ್ 27ಕ್ಕೆ ಲಾಂಚ್ ಆಗಿದೆ, ಬಟ್ ಸೇಲ್ ಇನ್ನು ಕೆಲವು ದಿನಗಳಲ್ಲಿ ಶುರುವಾಗುತ್ತೆ. ಸೊ ನೋಡಿ, ಒಂದೇ ಫೋನ್ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಪ್ರಿಫರ್ ಮಾಡ್ಬೋದು. ಇನ್ನು ಮುಂದಿನ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ವಿವೋದಲ್ಲೇ ವಿವೋ T3 Ultra ಅಂತ, ಆಯಿತಾ. ಇದು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹೊಂದಿರುವಂಥ ಫೋನು. ಡೈಮೆನ್ಸಿಟಿ 9200+ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಮಗಿದರಲ್ಲಿ ಫುಲ್ HD+ ಕರ್ವ್ಡ್ AMOLED ಡಿಸ್ಪ್ಲೇ ಸಿಗುತ್ತಂತೆ. ಸ್ಟೀರಿಯೋ ಸ್ಪೀಕರ್ ಎಲ್ಲ ಇದೆ. ಒಳ್ಳೆ ಫಾಸ್ಟ್ ಚಾರ್ಜರ್ನೆಲ್ಲ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಈ ಒಂದು ಸ್ಮಾರ್ಟ್ಫೋನು ಅಪ್ರಾಕ್ಸಿಮೇಟ್ಲಿ 30,000 ರೇಂಜಲ್ಲಿ ಲಾಂಚ್ ಆಗುತ್ತಂತೆ. ಹೆವಿ ಒಳ್ಳೆ ಪ್ರೈಸ್ ರೇಂಜು ಈ ಒಂದು ಪ್ರೊಸೆಸರ್ಗೆ. ಇದು ಸೆಪ್ಟೆಂಬರ್ 12ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಕನ್ಫರ್ಮ್ ಆಗಿದೆ. ಒಟ್ಟಿಗೆ ಬೆಂಕಿ ಫೋನ್ ಗುರು. ನಾನು ಮೋಸ್ಟ್ಲಿ ಇದನ್ನು ಅನ್ಬಾಕ್ಸ್ ಮಾಡ್ಬೋದು. ನೋಡೋಣ ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಕಾದು ನೋಡೋಣ. ಫೋನ್ ಹೆಂಗಿದೆ ತಿಳಿಸ್ಕೊಡ್ತೀನಿ ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ. ನಂತರ ವಿವೋದವರು ವಿವೋ V40e ಅಂತ ಇನ್ನೊಂದು ಫೋನನ್ನು ಸೆಪ್ಟೆಂಬರ್ 25ನೇ ತಾರೀಕು ಲಾಂಚ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದರಲ್ಲೂ ಕೂಡ ನಮಗೆ AMOLED ಡಿಸ್ಪ್ಲೇ, ಫುಲ್ HD+, 120 Hz ರಿಫ್ರೆಶ್ ರೇಟು, 50 MP ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್, 50 MP ಸೆಲ್ಫಿ ಕ್ಯಾಮ್ರಾ ಜೊತೆಗೆಲ್ಲ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ವಿವೋದು V ಸೀರೀಸು ಆಬ್ವಿಯಸ್ಲಿ ಕ್ಯಾಮ್ರಾ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಈ ಒಂದು ಫೋನ್ ಕೂಡ ಅಪ್ರಾಕ್ಸಿಮೇಟ್ಲಿ 30,000 ರೇಂಜಲ್ಲೇ ಲಾಂಚ್ ಆಗಬಹುದೇನೋ, ಇದು ಕೂಡ ಕನ್ಫರ್ಮ್ ಆಗಿದೆ ಒಟ್ಟಿಗೆ. ಇನ್ನು ಮೋಟೋರೋಲಾದಲ್ಲಿ ಕೆಲವೊಂದು ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ. ಮೋಟೋರೋಲಾ Razr 50. ಇದಕ್ಕಿಂತ ಮುಂಚೆ ಮೋಟೋದವರು Razr 50 Ultraನ ಲಾಂಚ್ ಮಾಡಿದರು. ಅದು ಸ್ವಲ್ಪ ಪ್ರೀಮಿಯಂ ಪ್ರೈಸ್ ರೇಂಜಲ್ಲಿ ಬರುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 50,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಅದೇ ಫೋನನ್ನು ಆಲ್ಮೋಸ್ಟ್ ಕೆಲವೊಂದು ಸ್ಪೆಸಿಫಿಕೇಷನ್ನ ಕಡಿಮೆ ಮಾಡಿ ಒಂದು 50,000ಕ್ಕೆ ಲಾಂಚ್ ಮಾಡ್ಬೋದು ಅಂತ ಕಾಣುತ್ತೆ. ಇದರಲ್ಲೂ ಕೂಡ ಸೆಕೆಂಡರಿ ಡಿಸ್ಪ್ಲೇ ಇರುತ್ತೆ, IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ನೋಡೋಣ ಪ್ರೊಸೆಸರ್ ಯಾವ್ದು ಕೊಡ್ತಾರೆ ಗೊತ್ತಿಲ್ಲ. ಇದು ಸೆಪ್ಟೆಂಬರ್ 10ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ, ಕನ್ಫರ್ಮ್ ಮಾಡ್ತೀನಿ, ಆಯಿತಾ. ಲಾಂಚ್ ಆಗಬಹುದು, ಆಯಿತಾ. ನೋಡೋಣ. ಇನ್ನು ಇದಾದ ನಂತರ ಮೋಟೋರೋಲಾ Edge 50 Neo ಅನ್ನೋ ಒಂದು ಫೋನ್ ಲಾಂಚ್ ಆಗ್ತಾ ಇದೆ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 20-21,000 ರೇಂಜಲ್ಲಿ ಬರ್ಬೋದಾ ಅಂತ. ಇದರಲ್ಲಿ ಯಾವ್ದು ಪ್ರೊಸೆಸರ್ ಇರುತ್ತೆ ಅಂತ ಏನು ಕನ್ಫರ್ಮ್ ಆಗಿಲ್ಲ. ಒಟ್ಟಿಗೆ 50 MP ಮೇನ್ ಸೆನ್ಸಾರು, POLED ಡಿಸ್ಪ್ಲೇ ಇರುತ್ತಂತೆ ಮತ್ತು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಎಲ್ಲ ಕೊಡ್ತಾರಂತೆ. ಆಬ್ವಿಯಸ್ಲಿ ವಿಗನ್ ಲೆದರ್ ಬ್ಯಾಕ್ನ ಹಾಕಿರ್ತಾರೆ. ನೋಡೋಣ, ಇದು ಮೋಟೋ Edge 50 Neo ಅಂತ ಅಂದರೆ ಇದು ಪ್ರೀಮಿಯಂ ಸೆಗ್ಮೆಂಟಿಗೆ ಬರುತ್ತಾ ಅಥವಾ ಸ್ವಲ್ಪ ಅಫೋರ್ಡಬಲ್ ಆಗಿರುತ್ತಾ ಗೊತ್ತಿಲ್ಲ. ಇದು ಸೆಪ್ಟೆಂಬರ್ 18 ಅಂತೆ. ನೋಡೋಣ ಯಾವ ರೀತಿ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಇದಾದ ನಂತರ ಸೆಪ್ಟೆಂಬರ್ 9ನೇ ತಾರೀಕು ಆಪಲ್ನವರು iPhone 16 ಸೀರೀಸನ್ನು ಲಾಂಚ್ ಮಾಡ್ತಾ ಇದ್ದಾರೆ. iPhone 16, 16+, 16 Pro ಮತ್ತು Pro Max 4 ಫೋನ್ಗಳು ಲಾಂಚ್ ಆಗ್ಬೋದು. ಜೊತೆಗೆ ಹೆಡ್ಫೋನು, ವಾಚನ್ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತದೆ, ಗೊತ್ತಿಲ್ಲ. ಒಟ್ಟಿಗೆ ಫೋನ್ ಅಂತೂ ಕನ್ಫರ್ಮು. ಆಬ್ವಿಯಸ್ಲಿ ಎಲ್ಲ ಫೋನು ಪ್ರೀಮಿಯಮ್ ಆಗೇ ಇರುತ್ತೆ, ಬೆಲೆ ಕೂಡ ಹಂಗೆ ಇರುತ್ತೆ. ಹೊಸ ಬಯೋನಿಕ್ ಪ್ರೊಸೆಸರ್ನ ಜೊತೆಗೆ ಸಣ್ಣ ಪುಟ್ಟ ಚೇಂಜಸನ್ನು ಮಾಡಿ ಈ ಫೋನ್ನ ಲಾಂಚ್ ಮಾಡ್ಬೋದು. ನೋಡೋಣ, ಇದನ್ನು ನಾನು ಅನ್ಬಾಕ್ಸ್ ಮಾಡ್ತೀನಿ. ಹೆಂಗಾದರೂ ತರಿಸ್ಬಿಟ್ಟು ಪರ್ಚೇಸ್ ಮಾಡಾದರೂ ಆಯಿತು, ಇಸ್ಕೊಂಡಾದರೂ ಆಯಿತು. ಒಟ್ಟಿಗೆ ವಿಡಿಯೋ 100% ಮಾಡ್ತೀನಿ.
ಇದಾದ ನಂತರ ಟೆಕ್ನೋದವರು ಟೆಕ್ನೋ ಸ್ಪಾರ್ಕ್ ಗೋ 1 ಅಂತ ಒಂದು ಹೊಸ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಯೂನಿಸಾಕ್ T615 ಪ್ರೊಸೆಸರ್ನ ಜೊತೆಗೆ ಬರುತ್ತಂತೆ, ಒಳ್ಳೆ ಪ್ರೊಸೆಸರ್. ಇದು ಬರೀ 7,000 ರೂಪಾಯಿಗೆ ಲಾಂಚ್ ಆಗ್ತಿರುವಂಥ ಫೋನು. ಇದರ ಸ್ಪೆಸಿಫಿಕೇಷನ್ ಇಂಟ್ರೆಸ್ಟಿಂಗ್ ಆಗಿದೆ ಆಯಿತಾ. HD+ ಡಿಸ್ಪ್ಲೇ, ಬಟ್ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಬರೀ 7,000 ರೂಪಾಯಿಗೆ 7,200-300 ಲಾಂಚ್ ಆಗುವಂಥ ಫೋನು 120 ಹರ್ಟ್ಸ್ ರಿಫ್ರೆಶ್ ರೇಟು ಆ ಪ್ರೈಸ್ ರೇಂಜಿಗೆ ಹೆವಿ ಯೂನಿಕ್ ಅಂತ ಅನ್ನಿಸ್ತಾ ಇದೆ. ನೋಡೋಣ ಆಯಿತಾ. ಇದು ಮೋಸ್ಟ್ಲಿ ಅನ್ಬಾಕ್ಸ್ ಮಾಡಿದ್ರು ಮಾಡಿದೆ. ಇನ್ನು ಇದಾದ ನಂತರ ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ A16 ಅನ್ನೋ ಒಂದು ಹೊಸ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇರುತ್ತಂತೆ, ಬಟ್ 120 ಹರ್ಟ್ಸ್ನ ರಿಫ್ರೆಶ್ ರೇಟು. ಡೈಮೆನ್ಸಿಟಿ 6300 5G ಪ್ರೊಸೆಸರ್ ಕೊಡ್ತಾರಂತೆ, 50 MP ಕ್ಯಾಮ್ರಾ ಅಂತೊಟ್ಟಿಗೆ, ಟ್ರಿಪಲ್ ಕ್ಯಾಮ್ರಾ, ವೈಡ್ ಆ್ಯಂಗಲ್ನ ಜೊತೆಗೆ ಬರುತ್ತಂತೆ. ಸೊ ಇದು ಅಂಡರ್ 20K ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ರೊಸೆಸರ್ಗೆ ಅಂಡರ್ 20K ಓಕೆ. ಇದೇ ಪ್ರೊಸೆಸರ್ ನಮಗೆ 10,000 ರೂಪಾಯಿಗೂ ಸಿಗೋಕ್ಕೆ ಶುರುವಾಗಿದೆ. ಸೇಮ್ ಪರ್ಫಾರ್ಮೆನ್ಸು. ನೋಡೋಣ ಬೇರೆ ಸ್ಪೆಸಿಫಿಕೇಷನ್ ಹೆಂಗಿರುತ್ತೆ ಅಂತ. ಇದು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಲಾಂಚ್ ಆಗಬಹುದು. ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಲಾಂಚು. ಇನ್ನು ಇದಾದ ನಂತರ ರೆಡ್ಮಿ ನೋಟ್ 14 ಸೀರೀಸು. ಇದು ಸ್ಪೆಕ್ಯುಲೇಷನ್ನು, ಕನ್ಫರ್ಮ್ ಆಗಿಲ್ಲ ಒಟ್ಟಿಗೆ. ಇದರಲ್ಲಿ 7S Gen 3 ಯಾವುದೋ ಒಂದು ಫೋನ್ ಬರುತ್ತಂತಪ್ಪ ಪ್ರೋ ವೇರಿಯಂಟಲ್ಲಿ. 7S Gen 3 ಹೆವಿ ಪವರ್ಫುಲ್ ಆಗಿರುವಂಥ ಫೋನ್. ಆಬ್ವಿಯಸ್ಲಿ 30,000 ರೇಂಜಿಗೆ ಹೋಗ್ಬೋದು ಹಂಗಾರೆ ಆಯಿತಾ. ನೋಟ್ 14 Pro Plus ಏನೋ ಡೈಮೆನ್ಸಿಟಿ 7350 ಅನ್ನೋ ಒಂದು ಹೊಸ ಪ್ರೊಸೆಸರ್ ಏನೋ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಸ್ವಲ್ಪ ಕಡಿಮೆನೇ ನಂಗೆ ಅನ್ನಿಸ್ದಂಗೆ. ನೋಡೋಣ ಆಯಿತಾ. ಇನ್ನೂ ಕನ್ಫರ್ಮ್ ಆಗಿಲ್ಲ ಸ್ಪೆಕ್ಯುಲೇಷನ್ನು. ಈ ಸ್ಪೆಸಿಫಿಕೇಷನ್ ಇದೇ ಇರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ, ಒಟ್ಟಿಗೆ ಚೇಂಜ್ ಆದರೂ ಆಗ್ಬೋದು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ಹಾಟ್ 50 5G ಅಂತ ಒಂದು ಹೊಸ ಫೋನ್ ಲಾಂಚ್ ಆಗ್ತಾ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟು, ಫುಲ್ HD ಡಿಸ್ಪ್ಲೇ, ಡೈಮೆನ್ಸಿಟಿ 6300 ಪ್ರೊಸೆಸರು. ಇದು ಅರೌಂಡ್ 15,000 14,000 to 15,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ನೋಡೋಣ. 15,000ಕ್ಕೆ ಲಾಂಚ್ ಆದರೆ ಯುನೀಕ್ ಅಂತ ಏನು ಅನ್ಸ್ಕೊಳ್ಳಲ್ಲ. ಅಂಡರ್ 10K ಏನಾದರೂ ಬಂತು ಅಂದರೆ ಈ ಪ್ರೊಸೆಸರ್ನ ಜೊತೆಗೆ 10,000 ರೂಪಾಯಿ ಒಳಗೆ ಲಾಂಚ್ ಆಯಿತು ಅಂದರೆ, ಯೂಶಲಿ ಹಾಟ್ ಸೀರೀಸಲ್ಲಿ 10,000 ರೂಪಾಯಿ ಒಳಗೆ ಇರೋದು ಸಕ್ಕತ್ತಾಗಿರುತ್ತೆ. ಇದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಆಯಿತಾ. ಈ ಸೆಪ್ಟೆಂಬರ್ನಲ್ಲಿ ಲಾಂಚ್ ಆಗುತ್ತೆ. ಇದಾದ ನಂತರ ಸ್ಯಾಮ್ಸಂಗಿಂದು ಗ್ಯಾಲಕ್ಸಿ ಟ್ಯಾಬ್ S10 ಸೀರೀಸು ಲಾಂಚ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 9300+ ಪ್ರೊಸೆಸರ್ ಇರುತ್ತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಇದು ಅಪ್ರಾಕ್ಸಿಮೇಟ್ಲಿ ಒಂದು 60,000-70,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಏನಕ್ಕೆ ಫ್ಲ್ಯಾಗ್ಶಿಪ್ ಲೆವೆಲ್ನ ಟ್ಯಾಬ್ಲೆಟ್ ಇದು ಈ ಕಾರಣದಿಂದ. ಸೊ ನೋಡೋಣ. ಇದು ಕೂಡ ಸ್ಪೆಕ್ಯುಲೇಷನ್, ಕನ್ಫರ್ಮ್ ಆಗಿಲ್ಲ. ನಂತರ ಗ್ಯಾಲಕ್ಸಿ S24 FE. ಇದಕ್ಕಂತೂ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 40,000-50,000 ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ಫೋನು. ಎಕ್ಸಿನೋಸ್ 2400 ಪ್ರೊಸೆಸರ್ನ ಜೊತೆಗೆ ಬರುತ್ತಂತೆ. ನೋಡೋಣ ಆಯಿತಾ. ಯಾವಾಗ ಲಾಂಚ್ ಆಗಿ ಗೊತ್ತಿಲ್ಲ. ಇದು ಕೂಡ ಸ್ಪೆಕ್ಯುಲೇಷನ್. ಮೋಸ್ಟ್ಲಿ ಸೆಪ್ಟೆಂಬರ್ನಲ್ಲಿ ಲಾಂಚ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ತುಂಬ ಜನ ಈ ಫೋನ್ನ ಪ್ರಿಫರ್ ಮಾಡ್ತಾರೆ, FE ಸೀರೀಸ್ ಫೋನ್ಗಳನ್ನು. ಏನಕ್ಕೆ ಅಂದರೆ ಅಫೋರ್ಡಬಲ್ ಆಗಿ ಒಂದು ಫ್ಲ್ಯಾಗ್ಶಿಪ್ ಲೆವೆಲ್ನ ಪರ್ಫಾರ್ಮೆನ್ಸನ್ನು ಸ್ಯಾಮ್ಸಂಗ್ ಅವರು ಈ ಫೋನ್ನ ಮುಖಾಂತರ ಕೊಡ್ತಾರೆ ಈ ಕಾರಣದಿಂದ. ಇನ್ನು ಅಪ್ಕಮಿಂಗ್ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೊನೆ ಸ್ಮಾರ್ಟ್ಫೋನು ರಿಯಲ್ಮಿ ನಾರ್ಜೋ 70 ಟರ್ಬೋ ಅಂತ ಆಯಿತಾ. ಇದು ಡೈಮೆನ್ಸಿಟಿ 7300 ಪ್ರೊಸೆಸರ್ ಅಂತ ಕೆಲವು ಜನ ಅಂತಾರೆ, ಇನ್ನು ಕೆಲವು ಜನ 7+ Gen 3 ಅಂತ ಕೆಲವು ಜನ ಅಂತಾರೆ. ಸೊ ಇದಿನ್ನೂ ಏನು ಕನ್ಫರ್ಮ್ ಆಗಿಲ್ಲ. ಒಟ್ಟಿಗೆ ಅವ್ರ ವೆಬ್ಸೈಟಲ್ಲಂತೂ ಲೈವ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಿರೋದಂತೂ ಕನ್ಫರ್ಮು, ಸೆಪ್ಟೆಂಬರ್ನಲ್ಲೇ ಆಗಬಹುದು. ಒಟ್ಟಿಗೆ ಅವ್ರ ವೆಬ್ಸೈಟಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ ಕಮಿಂಗ್ ಸೂನ್ ಅಂತ. ಈ ಕಾರಣದಿಂದ ಇದು ಮೋಸ್ಟ್ಲಿ ಒಂದು 25,000 ರೇಂಜಲ್ಲಿ ಬರಬಹುದಾ ಅಂತ. ಮೊನ್ನೆ ರಿಯಲ್ಮಿನವರು ರಿಯಲ್ಮಿ 13 ಮತ್ತು 13X ಅಂತ ಒಂದು ಫೋನ್ ಲಾಂಚ್ ಮಾಡಿದ್ರು. ಯಪ್ಪ ಎಷ್ಟು ಕಾಸ್ಟ್ಲಿ, ಎಷ್ಟು ಜಾಸ್ತಿಗೆ ಲಾಂಚ್ ಮಾಡಿದ್ದಾರೆ, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಅಂತೂ ಲಾಂಚ್ ಮಾಡಿದ್ದಾರೆ. ಐ ಹೋಪ್ ಇದನ್ನಾದರೂ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಆಯಿತಾ. ಸೊ ಇಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ಯಾವುದು ಅಂಥ ಇಂಟ್ರೆಸ್ಟಿಂಗ್ ಸ್ಮಾರ್ಟ್ಫೋನ್ಗಳಿಲ್ಲ ಈ ಒಂದು ತಿಂಗಳಲ್ಲಿ, ಆಪಲ್ನ ಬಿಟ್ಟು, ಐಫೋನ್ನ ಬಿಟ್ಟು. ಅಲ್ಲಿ ಇಲ್ಲಿ ಟೆಕ್ನೋ ಕಡೆಯಿಂದ, ಮೋಟೋ ಕಡೆಯಿಂದ 1-2 ಸ್ಮಾರ್ಟ್ಫೋನ್ಗಳಿದಾವೆ ಬಿಟ್ಟರೆ, ಈವನ್ ವಿವೋನು ಕೂಡ ಕೆಲವೊಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಬಿಟ್ಟರೆ, ಅಂಥ ಯುನೀಕ್ ಅಂತ ಯಾವುದೂ ನನಗೆ ಅನ್ನಿಸ್ಲಿಲ್ಲ. ಸೊ ವೆಯ್ಟ್ ಮಾಡಿ ಆಯಿತಾ, ಆದಷ್ಟು ವೆಯ್ಟ್ ಮಾಡಿ ಇನ್ನೊಂದು 2 ತಿಂಗಳಿಗೆ. ಸೊ ಒಳ್ಳೆ ಆಫರ್ ಸಿಗುತ್ತೆ ಆ ಟೈಮಲ್ಲಿ. ಈ ಫೋನ್ಗಳೇ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಗ್ಬೋದು ನಿಮಗೆ. ಸೊ ಇಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.